This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಬಂದುಬಿಟ್ಟು ಜಿಯೋ ಕಂಪ್ನಿ ಕಡೆಯಿಂದ ನಮಗೆ ಇದೊಂದು ಸುಂದರವಾದ ಅವಕಾಶ ಅಂತಲೇ ಹೇಳ್ಬೋದು. ತುಂಬ ಜನ ಜಿಯೋ ಕಂಪ್ನಿಯಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ. ಈ ಜಾಬ್ ವ್ಯಾಕೆನ್ಸಿ ಅನ್ನೋದು ಬಿಟ್ಟು ಜಸ್ಟ್ 4 ಡೇಸ್ ಮಾತ್ರ ಆಗಿದೆ. ಆ್ಯಕ್ಟಿವ್ ಆಗಿ ಇವರು ಹೈರ್ ಮಾಡ್ತಿದ್ದಾರಂತೆ. ವೀಕ್ಲಿ 6 ಡೇಸ್ ಅನ್ನೋದು ವರ್ಕ್ ಇರುತ್ತೆ. 12th ಪಾಸ್ ಆಗಿದ್ದರೆ ಸಾಕು, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ ಸಹ ಅಷ್ಟೇ ತುಂಬಾ ಚೆನ್ನಾಗಿದೆ. ಯಾವುದು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಡೀಟೇಲ್ಸ್ನ ಚೆಕ್ ಮಾಡಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಆದರೆ ನೀವು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಆ್ಯಸ್ ಯೂಶ್ವಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇವರ ಪೇಜ್ ಅನ್ನೋದು ಓಪನ್ ಆಗುತ್ತೆ. ನಿಮಗೇನಾದರೂ ಲಿಂಕ್ ಓಪನ್ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಹಾಕಿ ಸ್ನೇಹಿತರೆ, ಲಿಂಕ್ ಅಂತ ನಾನು ನಿಮಗೆ ಪರ್ಸ್ನಲಾಗಿ ಕಳಿಸ್ಕೊಡ್ತೀನಿ ಲಿಂಕ್ನ. ಓಕೆ, ತಡ ಮಾಡದೆ ವಿಡಿಯೋನ ಶುರು ಮಾಡ್ತೀನಿ, ನೋಡ್ಕೊಬನ್ನಿ ಸ್ನೇಹಿತರೆ. ಓಕೆ ಗಾಯ್ಸ್, ಕಂಪನಿ ಹೆಸರು ಬಂದುಬಿಟ್ಟು ಜಿಯೋ ಆಗಿರುತ್ತೆ. ಇವರು ಲಿಂಕ್ಡ್ಇನ್ ಅನ್ನೋ ಅಪ್ಲಿಕೇಶನಲ್ಲಿ ಇವರು ವ್ಯಾಕೆನ್ಸಿ ಇದೆ ಅಂತ ಬಿಟ್ಟಿದ್ದಾರೆ. ಜಿಯೋ ಕಸ್ಟಮರ್ ಸಪೋರ್ಟ್ ಅಡ್ವೈಸರ್ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ, ಇಂಡಿಯಾ. ಇಲ್ಲಿ ನೋಡ್ಬೋದು ನೀವು 4 ಡೇಸ್ ಎಗೋ ಆಗಿದೆ ಅಂತೆ ಈ ಜಾಬ್ ಅನ್ನೋದು ಬಿಟ್ಟು. ಆಲ್ರೆಡಿ 100+ ಅಪ್ಲಿಕ್ಯಾಂಟ್ಸ್ ಈ ಜಾಬ್ಗೆ ಅಪ್ಲೈ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆ್ಯಕ್ಟಿವ್ಲಿ ರಿವ್ಯೂಯಿಂಗ್ ದ ಅಪ್ಲಿಕ್ಯಾಂಟ್ಸ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೀವು ಒನ್ಸ್ ಅಪ್ಲೈ ಮಾಡಿದ ತಕ್ಷಣ HR ಅನ್ನೋದು ನಿಮ್ಮ ರೆಸ್ಯೂಮ್ನ ನೋಡ್ತಾರೆ. ರೆಸ್ಯೂಮ್ ಎಲ್ಲ ಕರೆಕ್ಟಾಗಿ ಏನಾದರೂ ಇವ್ರಿಗೆ ಮ್ಯಾಚ್ ಆದರೆ ಖಂಡಿತ ನಿಮ್ಗೆ ಅವರು ಕಾಲ್ ಅವರಲ್ಲಿ ಸಿಮಿಲ್ ID ಅನ್ನೋದು ಮಾಡ್ತಾರೆ. ಇದು ರಿಮೋಟ್ ವರ್ಕ್ ಆಗಿರುತ್ತೆ, ಫುಲ್ ಟೈಮ್ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಅಂದರೆ ನೀವು 8 ಅವರ್ಸ್ ಅನ್ನೋದು ಕೆಲಸ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಇಲ್ಲಿ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದ್ರೆ ನಾವು ಅಬೌಟ್ ದಿ ರೂಲ್ ಎಲ್ಲ. ಜಿಯೋ ಈಸ್ ಇನ್ವೈಟಿಂಗ್ ಅಪ್ಲಿಕೇಶನ್ ಫಾರ್ ದಿ ರೋಲ್ ಅಡ್ವೈಸರ್ ಕಸ್ಟಮರ್ ಸಪೋರ್ಟ್ ರೋಲ್ಗೆ ಇವರು ಹೈರ್ ಮಾಡ್ತಿದ್ದಾರೆ ಅಂದರೆ. ವಿ ಆರ್ ಲುಕಿಂಗ್ ಫಾರ್ ಅ ಕ್ಯಾಂಡಿಡೇಟ್ಸ್ ವಿತ್ ಎಕ್ಸಲೆಂಟ್ ಇಂಗ್ಲೀಷ್ ವರ್ಬಲ್ ಆ್ಯಂಡ್ ರಿಟನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಟು ಜಾಯಿನ್ ಇಂಡಿಯಾಸ್ ಲಾರ್ಜೆಸ್ಟ್ ಟೆಲಿಕಾಮ್ ಕಂಪನಿ ಅಂತ ಹೇಳಿದ್ದಾರೆ. ನಿಮಗೆ ಇಂಗ್ಲೀಷ್ ಅನ್ನೋದು ಎಕ್ಸಲೆಂಟಾಗಿ ಬರಬೇಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಂಗ್ಲೀಷ್ ಅನ್ನೋದು ನಿಮಗೆ ಚೆನ್ನಾಗಿ ಏನಾದರೂ ಮಾತಾಡೋಕ್ಕೆ ಬಂದರೆ ನಿಮಗೆ ಈ ಜಾಬ್ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ, ಹೈರಿಂಗ್ ಫ್ರಮ್ ಪ್ಯಾನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಜಾಬ್ ಡೀಟೇಲ್ಸಲ್ಲಿ ನೋಡಿದ್ರೆ ವರ್ಕ್ ಮೋಡ್ ಅದೇ ಸೇಮ್ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತಂತೆ. ನೆಕ್ಸ್ಟು ಪ್ರೋಸೆಸ್ ನೋಡಿದ್ರೆ ಚಾಟ್, ಇಮೇಲ್ ಸಪೋರ್ಟ್, ಇನ್ಬೌಂಡ್ ಆ್ಯಂಡ್ ಔಟ್ಬೌಂಡ್ ಕಾಲ್ಸ್ ಇರುತ್ತಂತೆ. ನಿಮಗೆ ಚಾಟ್ ಪ್ರೋಸೆಸ್ ಆಗಿರ್ಬೋದು, ಇಮೇಲ್ ಸಪೋರ್ಟ್ ಮುಖಾಂತರ ನೀವು ಕಸ್ಟಮರ್ಸ್ಗೆ ಸಪೋರ್ಟ್ ಕೊಡಬೇಕಾಗಿರುತ್ತೆ. ಒನ್ಸ್ ನಿಮಗೆ ಕಾಲ್ಸಲ್ಲಿ ಔಟ್ಬೌಂಡ್ ಆರ್ಲ್ಸ್ ಇನ್ಬೌಂಡ್ ಕಾಲ್ಸ್ ಮುಖಾಂತರ ನೀವು ಕಸ್ಟಮರ್ಸ್ ಜೊತೆ ಮಾತಾಡಿ ಅವ್ರಿಗೇನಾದರೂ ಕ್ವೈರೀಸ್ ಇದ್ದರೆ ಅದನ್ನು ಸಾಲ್ವ್ ಮಾಡಬೇಕಾಗಿರುತ್ತೆ. ರಿಕ್ವೈರ್ಮೆಂಟ್ಸಲ್ಲಿ ನೋಡಿದ್ರೆ ಎಕ್ಸಲೆಂಟ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಕೇಳಿದ್ದಾರೆ. ಅಟ್ಲೀಸ್ಟ್ ನಿಮಗೆ 6 ಮಂತ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಕಂಪ್ನಿ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ಲ್ಯಾಪ್ಟಾಪ್ ಅನ್ನೋದು ಪ್ರೊವೈಡ್ ಮಾಡಲ್ಲ, ನಿಮ್ಮದೇ ಲ್ಯಾಪ್ಟಾಪ್ ಅನ್ನೋದು ಇರಬೇಕಾಗಿರುತ್ತಂತೆ. 6 ಡೇಸ್ ವರ್ಕಿಂಗ್ ಆಗಿರುತ್ತೆ ಸ್ನೇಹಿತರೆ. ನಿಮಗೆ ರೊಟೇಷನಲ್ ವೀಕ್ ಆಫ್ ಅನ್ನೋದು ಇರುತ್ತಂತೆ, ಇನ್ಕ್ಲೂಡಿಂಗ್ ನೈಟ್ ಶಿಫ್ಟ್ಸ್ ಆದರೂ ಸಮ್ಟೈಮ್ಸ್ ನೀವು ನೈಟ್ ಶಿಫ್ಟ್ ಆಲ್ಸೋ ಕೆಲಸ ಮಾಡಬೇಕಾಗಿರುತ್ತಂತೆ. ನೆಕ್ಸ್ಟು ಸ್ಕಿಲ್ ಸೆಟ್ಸ್ ನೋಡಿದ್ರೆ ಅದೇ ಸೇಮ್ ಸ್ಕಿಲ್ಸ್ ಕೇಳ್ತಿದ್ದಾರೆ ನಿಮ್ಮ ಹತ್ರ. ನಿಮಗೇನಾದರೂ ಇಮೇಲ್ ಬಗ್ಗೆ, ಚಾಟ್ ಸಪೋರ್ಟ್ ಬಗ್ಗೆ, ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಏನಾದರೂ ನಾಲೆಜ್ ಇದ್ದರೆ, BPO ಬಗ್ಗೆ ಏನಾದರೂ ನಾಲೆಜ್ ಇದ್ದರೆ ನಿಮಗೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಈಸಿ ಅಪ್ಲೈ ಅಂತಿದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈಸಿಯಾಗಿ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ಹತ್ರ ಏನಾದರೂ ಲಿಂಕ್ಡ್ಇನ್ ಅನ್ನೋ ಪ್ರೊಫೈಲ್ ಏನಾದರೂ ಇದ್ದರೆ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಇಲ್ಲಾಂದರೆ ಅವರು ಇಮೇಲ್ ಅಡ್ರೆಸ್ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಇಮೇಲ್ ಅಡ್ರೆಸ್ಗೆ ನಿಮ್ಮ ರೆಸ್ಯೂಮನ್ನು ಶೇರ್ ಮಾಡಿದ್ರೆ ಅವರು ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಆಗ್ತಾರೆ. ಈ ಇಮೇಲ್ ಅಡ್ರೆಸ್ಗೆ ನೀವು ರೆಸ್ಯೂಮ್ನ ಕಳಿಸ್ಬೋದು. ಇಲ್ಲ ಲಿಂಕ್ಡ್ಇನ್ ಅಪ್ಲೈ ಅಂತಿದೆ ಅಲ್ವಾ ಇಲ್ಲಿ ಕೆಳಗಡೆ, ಈಸಿ ಅಪ್ಲೈ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳ್ತಾರೆ ಸ್ನೇಹಿತರೆ. ಈಗ ನೋಡ್ಬೋದು ನೀವು, ನಾನು ಅದನ್ನು ಸಹ ನಿಮಗೆ ನೋಡಿಸ್ತಿದ್ದೀನಿ. ಲೈಕ್ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅನ್ನೋದು ಕೇಳ್ತಾರೆ. ನಿಮ್ಮ ಇಮೇಲ್ ಅಡ್ರೆಸ್ ಮತ್ತು ನಿಮ್ಮ ಕಂಟ್ರಿ ಕೋಡ್, ನಂತರ ಇದು ಮೊಬೈಲ್ ನಂಬರ್ ಕೊಟ್ಟು ಲಾಗಿನ್ ಆಗಬೇಕಾಗಿರುತ್ತೆ. ನೆಕ್ಸ್ಟ್ ರೆಸ್ಯೂಮನ್ನು ಆ್ಯಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಅಡಿಷ್ನಲ್ ಕ್ವಶನ್ಸ್ ಅಂತ ಕೇಳ್ತಿದ್ದಾರೆ. ರಿಮೋಟ್ ವರ್ಕಿಂಗ್ ನಿಮ್ಮ ಹತ್ರ ಕಂಫರ್ಟಾ ಅಂತ ಕೇಳ್ತಿದ್ದಾರೆ. ಕಂಫರ್ಟ್ ಇರುತ್ತಾ ಅಂತ ಕೇಳ್ತಿದ್ದಾರೆ, ಎಸ್ ಹಾಕಿ. DV ಆಗಿದೆಯಾ ಅಂತ ಕೇಳ್ತಿದ್ದಾರೆ, ಎಸ್ ಹಾಕಿ. ಮತ್ತು ನಿಮ್ಮ ಏಜ್ ಎಷ್ಟು, ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಕ್ಸ್ಪೀರಿಯೆನ್ಸ್ ಎಷ್ಟು ವರ್ಷ ಅಂತಿದೆ ಅಂತಂದರೆ ಹಾಕಿ. ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದರೆ 1 ಅಂತ ಹಾಕಿರಿ ಸ್ನೇಹಿತರೆ. ಕಾಲ್ ಮಾಡಿದಾಗ HR ಮಾಡಿದಾಗ ಅವ್ರಿಗೆ ತಿಳಿಸಿ, ಈ ಥರ ನಿಮ್ಗೆ ಏನಾದರೂ ಎಕ್ಸಲೆಂಟ್ ಸ್ಕಿಲ್ಸ್ ಇದ್ದರೆ ಅವರು ಖಂಡಿತ ನಿಮ್ಮನ್ನು ಹ್ಯಾಡ್ ಮಾಡ್ತಿದ್ದಾರೆ. ನಿಮ್ಮ ಕರೆಂಟ್ ಲೈಕ್ ನೀವೇನಾದರೂ ಎಕ್ಸ್ಪೀರಿಯೆನ್ಸ್ಡ್ ಆಗಿದ್ದರೆ ಡಿಸೈರ್ಡ್ ಸ್ಯಾಲ್ರಿ ಅನ್ನೋದು ಹಾಕಿ ಸ್ನೇಹಿತರೆ. ಇಲ್ಲಿ ಲೈಕ್ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಹಾಕಿ. ಏನಾದರೂ ನೀವು ಕೆಲಸ ಎಲ್ಲಾದರೂ ಮುಂಚೆ ಏನಾದರೂ ಮಾಡಿದರೆ ನಿಮ್ಗೆ ಅಲ್ಲಿ ಸ್ಯಾಲ್ರಿ ಎಷ್ಟು ಬರ್ತಿತ್ತು ಅಂತ ಅದು ಕೇಳ್ತಿದ್ರೆ ಅದನ್ನು ಹಾಕಿ. ಓಕೆ, ನೆಕ್ಸ್ಟು ನಿಮ್ಮ ಇಂಗ್ಲೀಷ್ ಲೆವೆಲ್ ಯಾವುದಾಗಿದೆ, ಲೈಕ್ ಕನ್ವರ್ಸೇಷನ್ ಎಲ್ಲ ಇಲ್ಲ ಪ್ರೊಫೆಷ್ನಲ್ಲ, ಬೇಸಿಕಾ ಎಲ್ಲ ಪ್ರೊಫಿಷಿಯನ್ಸಿನ ಅಂತ ಕೇಳ್ತಿದ್ದಾರೆ. ಅದನ್ನು ಸಹ ಕ್ಲಿಯರಾಗಿ ಹಾಕಿ. ಸಿಂಪಲ್ ಕ್ವಶನ್ಸ್ ಕೇಳಿದ್ದಾರೆ, ಸಬ್ಮಿಟ್ ಮಾಡಿದರೆ ಸಾಕು. ಅಪ್ಲಿಕೇಶನ್ನ ಅಪ್ಲೈ ಮಾಡ್ದಂಗೆ ಆಗುತ್ತೆ. ಇನ್ನೊಂದು ಸಲ ರಿವ್ಯೂ ಅಂತ ಕೊಟ್ಟಿದ್ದಾರೆ, ಅದನ್ನು ರಿವ್ಯೂ ಮಾಡಿಕೊಂಡು ಅಪ್ಲೈ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಚೆಕ್ ಮಾಡ್ಬೋದು. ಸಬ್ಮಿಟೆಡ್ ರೆಸ್ಯೂಮ್ ಅಂತ ಬಂದಿದೆ.
ಅಷ್ಟೇ ಗೈಸ್. ಇಷ್ಟೇ ಆಗಿರುತ್ತೆ ಸ್ನೇಹಿತರೆ ಜಾಬ್ ಡೀಟೇಲ್ಸ್. ಯಾರಿಗೆಲ್ಲ ಜಾಬ್ ನೀಡ್ಫುಲ್ ಇರುತ್ತೋ ಅವ್ರಿಗೆಲ್ಲ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಮೇಲ್ ಕೊಟ್ಟಿರೋ ಇಮೇಲ್ ಅಡ್ರೆಸ್ಗೆ ನಿಮ್ಮ ರೆಸ್ಯೂಮ್ನ ಕಳಿಸಿ, ಅವ್ರು ಈಸಿ ಅಪ್ಲೈನ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್, ಬಾಯ್.